ನೋಡಿ, ಅವನು ಈ ಥರ ಕಾರ್ಡ್ಗಳನ್ನ ಕೊಡ್ತಿದ್ದ ಫಸ್ಟು. 9,000 ದುಡ್ಡನ್ನ ಕಟ್ಟಿಸ್ಕೊಂಡು ಈ ಥರ ಕಾರ್ಡ್ಗಳು ಬೇರೆ ಕೊಡ್ತಿದ್ದ. ಒಟ್ಟು ನನ್ನ ಕಸ್ಟಮರ್ಗಳು ಬಂದು 35 ಜನದ್ದು. ಇಷ್ಟು ಜನ ಏನಿದ್ದಾರೆ ಇಷ್ಟು ಜನಕ್ಕೆ ದುಡ್ಡನ್ನ ಕಟ್ಕೊಡ್ಬೇಕಾಗುತ್ತೆ. ಈಗ ಅವನು ಏನು ಹೇಳ್ತಿದ್ದಾನೆ ಅಂತಂದರೆ, ವೀಡಿಯೋಸ್ಗಳು ಈಗ ಆಲ್ರೆಡಿ ಈಗ ಇನ್ಸ್ಟಾಗ್ರಾಮಲ್ಲಿ ಪೂರ ವೈರಲ್ ಆಗಿಬಿಟ್ಟಿದೆ. ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ರೆ ಮಾತ್ರ ದುಡ್ಡನ್ನ ಕಟ್ಕೊಡೋದು ಅಂತ ನನಗೆ ಧಮಕಿ ಆಗ್ತಿದ್ದಾನೆ. ವಿಡಿಯೋ ಡಿಲೀಟ್ ಮಾಡಿದ್ರೇ ಅವ್ರು ದುಡ್ಡು ಕೊಡೋದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾನು ದುಡ್ಡು ಕೊಡಲ್ಲ. ಬೇಕಾದ್ರೆ ನಾನು ಸ್ಟೇಷನ್ಗೆ ಹೋಗೋಕ್ಕೂ ರೆಡಿ ಇದ್ದೀನಿ, ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೀನಿ, ಕಟ್ಕೊಡೋದೇ ಇಲ್ಲ. ಈ ಥರ ಮಾಡ್ತಿದ್ದೀನಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತಿದ್ದೀನಿ. ಇಲ್ಲಿ ಹೋಗಿರೋದು ನನ್ನ ಮನೆ ದುಡ್ಡಂತೂ ಅಲ್ವೇ ಅಲ್ಲ, ಜನಗಳ ದುಡ್ಡು. ನಮ್ಮನ್ನು ನಂಬಿ ಬಂದು ದುಡ್ಡನ್ನ ಕಟ್ಟಿದ್ದಾರೆ ಆಫೀಸಲ್ಲಿ. ದಯವಿಟ್ಟು ಅವ್ರಿಗೆಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ನಾನು ಹೋರಾಡ್ತಿದ್ದೀನಿ. ಈಗಿನ ಇದರಲ್ಲಿ ಅಯ್ಯೋ ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಮನೆ ಆಯಿತು, ಈ ಥರ ಲೆಕ್ಕಾಚಾರದಲ್ಲೇ ಎಲ್ಲರೂ ಇರ್ತಾರೆ. ಆದರೆ ನಾವು ಸಮಾಜಕ್ಕೋಸ್ಕರ ನಾವು ಹೋರಾಡ್ತಿರೋದು ಗೊತ್ತು. ಯಾರೇ ಆಗಲಿ ಅವ್ರವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕು. ಪಾಪ ಪ್ರತಿಯೊಬ್ಬರೂ ಬಂದಲ್ಲಿ ದುಡ್ಡು ಕಟ್ಟಿರೋರು ಹೇಳ್ತಾ ಇರೋದು ಏನು ಅಂತ ಅಂದರೆ, ನಾವು ಓಲೆ ಅಡ ಇಟ್ಬಿಟ್ಟು ಬಂದು ದುಡ್ಡು ಕಟ್ಟಿದ್ವಿ ಮೇಡಮ್. ಆ ಮೊಮ್ಮಕ್ಕಳು ಕಾಲ್ಗೆಜ್ಜೆ ಅಡ ಇಟ್ಬಿಟ್ಟು ಬಂದು ದುಡ್ಡು ಕಟ್ಟಿದ್ದೀವಿ. ಇನ್ನೊಬ್ಬರ ಹತ್ರ ಬಡ್ಡಿ ಇಸ್ಕೊಂಡು ಬಂದು ನಾವು ದುಡ್ಡು ಕಟ್ಟಿದ್ದೀವಿ. ಏನೋ ಒಂದು 9,000 ಕಟ್ಟಿದ್ರೆ 45 ದಿನ ಆದಮೇಲೆ 1.5 ಲಕ್ಷ ಲೋನ್ ಸಿಗುತ್ತಲ್ಲ ಅಂತ. ಯಾಕಂದರೆ ಅವರು ಬೇಜಾನ್ ಕಮಿಟ್ಮೆಂಟ್ಗಳು ಇಟ್ಕೊಂಡಿರ್ತಾರೆ. ಯಾರು ಬಂದು ಸುಮ್ಮನೆ ಯಾರು ದುಡ್ಡು ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಏನೋ ಒಂದು ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಬಂದು 9,000 ದುಡ್ಡನ್ನ ಕಟ್ಟಿದ್ದಾರೆ. ಆ ದುಡ್ಡಿಗೆ ಫ್ರಾಡ್ ಆಗಿದೆ. ಈಗ ಫ್ರಾಡ್ ಮಾಡಿದ್ದಾನೆ. ಮನೆಯಲ್ಲೇ ಇತ್ಕೊಂಡು ಅವರಪ್ಪ ಹೇಳ್ತಿರೋದು, ಮನೆಯಲ್ಲೇ ಇತ್ಕೊಂಡು ಇಲ್ಲ ನನ್ನ ಮಗ ಎಲ್ಲೋ ಹೊರಟೋಗ್ಬಿಟ್ಟಿದ್ದಾನೆ, ಆದರೆ ಮನೆಯಲ್ಲೇ ಇದ್ದಾನೆ. ಅವನು ಕಳ್ಳನ ಥರ ತಿರುಗ್ತಾ ಇದ್ದಾನೆ. ಈ ಥರ ಜೀವನ ಯಾಕೆ ಮಾಡಬೇಕು ಹೇಳಿ ನೀವೇನೆ? ಇಷ್ಟು ಜನರು 270 ಜನ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತ ಅಂದರೆ ಬಿಡೋಕ್ಕಾಗತ್ತಾ ಹೇಳಿ ನೀವೇನೆ? ಒಬ್ಬರು ಮೋಸ ಆಗಿದ್ರೂ ಅದು ಮೋಸನೇ, ಇಬ್ಬರು ಮೋಸ ಆದ್ರೂ ಅದು ಮೋಸನೇ ಅಲ್ವಾ? ಯಾಕೆ ಈ ಥರ ಮಾಡಬೇಕು? ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ದೀನಿ. ಜನಗಳದ್ದು ಏನು ದುಡ್ಡಿದೆ ದಯವಿಟ್ಟು ನಮ್ಗೆ ವಾಪಸ್ ಮಾಡಿಸ್ಕೊಡಿ. ನನಗೆ ಧಮಕಿ ಹಾಕ್ಸಿದ್ದಾನೆ ಬೇರೆಯವ್ರ ಕಡೆಯಿಂದ. ವಿಡಿಯೋ ಡಿಲೀಟ್ ಮಾಡಿಸಿದ್ರೆ ಮಾತ್ರ ದುಡ್ಡು ಕೊಡೋದು, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ. ನಾನು ಡಿಲೀಟ್ ಮಾಡಲ್ಲ ವಿಡಿಯೋ. ಇನ್ನೂ ಬಗ್ದಷ್ಟು ಇನ್ನೂ ಬೇರೆ ಬೇರೆ ವಿಚಾರಗಳು ಬರ್ತಿದ್ದಾವೆ ಅವನ ಬಗ್ಗೆ. ಎಲ್ಲ ಬ್ಯಾಡ್ ಒಪಿನಿಯನ್ನೇ ಬರ್ತಿದೆ. ದಯವಿಟ್ಟು ಏನು ಜನಗಳು ದುಡ್ಡು ರಿಟರ್ನ್ ಬರಬೇಕು ಕೊಡಿಸ್ಕೊಡಿ.